ಗಿರೀಶ್ ಅವರೇ, ಚಿರತೆ ಬಂದಿದೆ ಅಂತ ನೀವು ಫಾರೆಸ್ಟ್ ಆಫೀಸಿಗೆ ಹೇಳಿದ್ದೀರಾ, ನಿಜನಾ ಅದು? ಇವತ್ತು ಬೆಳಿಗ್ಗೆ ಫಾರೆಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಾವೊಂದು ಕಂಪ್ಲೇಂಟ್ ಮಾಡಿದ್ವಿ. ಹಾಂ. ಅಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ಪಕ್ಕ ಆ ಕಡೆ ಎಲ್ಲ ಒಂದು 4-5 ಜನ ಗುಂಪಿದ್ದಾಗ ಚಿರತೆ ನಿನ್ನೆ ಸಂಜೆ ಒಂದು 8 ಗಂಟೆಗೆ ಸಪ್ತಗಿರಿ ಬಡಾವಣೆಯಲ್ಲಿ ಮುಂದೆ ಪಾಸ್ ಆಯ್ತಂತೆ. ಅದು ಮಹೇಶ್ ಶಾಮಿಲ್ ರೋಡ್ ಇದೆಯಲ್ಲ, ಆ ರೋಡಿಂದ ಮುಂದಕ್ಕೆ ಪಾಸ್ ಆಗಿದ್ದು. ತಿರುಗಿ ಅಲ್ಲಿ ಒಂದು ಶಾದ್ರೆ ಇದೆ, ಆ ಶಾದ್ರೆ ಹತ್ರ ಹೋಯ್ತು ಅಂತ. ಮತ್ತೆ ನಾವು ರಾತ್ರಿ ಬಂದಿದ್ದು ಮನೆಗೆ ಒಂದು 10-11 ಗಂಟೆ ಆಯಿತು, ಲೇಟ್ ಆಯಿತು. ಹಾಗಾಗಿ ಅಲ್ಲಿ ನಾನು ಕೂಡಲೇ ಫಾರೆಸ್ಟ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ ವಿಷಯ ಮಾಹಿತಿ ಹೇಳೋಕ್ಕಾಗಲಿಲ್ಲ. ಬೆಳಿಗ್ಗೆ ನಮ್ಮ ಕೌನ್ಸಿಲ್ ರವಣ್ಣರು ಮತ್ತು ನಾವೆಲ್ಲರೂ ಬಂದು ಫಾರೆಸ್ಟ್ ಆಫೀಸ್ಗೆ ಒಂದು ಲೆಟ್ರ್ ಮಾಡಿ ಹೇಳೋಣ ಅಂತ ಫಾರೆಸ್ಟ್ ಆಫೀಸ್ ಅಧಿಕಾರಿಗಳನ್ನ ಮಾತಾಡಿಸಿದ್ವಿ. ಅವರು ಬಂದು ಬೆಳಿಗ್ಗೆ ಪೊದೆಯಲ್ಲಿ ಚೆಕ್ ಮಾಡಿದ್ರು. ಎಲ್ಲ ಪೊದೆಯಲ್ಲಿ ಚೆಕ್ ಮಾಡಿದಾಗ ಹೆಜ್ಜೆ ಗುರುತುಗಳೇನು ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಹಂದಿಗಳೆಲ್ಲ ಓಡಾಡ್ತವೆ, ಹೆಜ್ಜೆ ಗುರುತು ಸಿಕ್ಕಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾವು ರಾತ್ರಿ ಇಲ್ಲ ಬೆಳಿಗ್ಗೆ ನಾವೊಂದು ಮಾಹಿತಿ ಇನ್ನೂ ಸರಿ ಏನಾದ್ರು ಆ ಕಡೆ ಬಂದಿರೋ ಮಾಹಿತಿ ಗೊತ್ತಾದರೆ ಒಂದು ಚಿಟ್ಟೆ ಬೋನ್ ಇಟ್ಬಿಟ್ಟು ಅದನ್ನು ಹಿಡಿಯೋಂಥ ಪ್ರಯತ್ನ ಮಾಡ್ತೀವಿ ಅಂತ ಅಧಿಕಾರಿಗಳು ಕೊಟ್ಟರು. ಅದಾಗಿ ಬಂದ್ವಿ. ಇದಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಇಲ್ಲಿ ಯಾರೋ ಈ ಕಡೆ ಏನೋ ಸಪ್ತಗಿರಿ ಬಡಾವಣೆ ಈ ಫಾರೆಸ್ಟ್ ಆಫೀಸ್ ಪಕ್ಕನೇ ಬಂದಿದೆ ಅಂತ ಮಾಹಿತಿ ಕೊಟ್ಟರು. ಅವ್ರ ಹತ್ರ ಮಾಹಿತಿ ಕೇಳಿಕೆ ಕ್ಲಿಯರಾಗಿ ಹೇಳ್ತಾರೆ. ಸಿರಿ ಬಾಗ್ಲಾಕೊಳಮ್ಮ ಚಿರತೆ ಬಂದಿದೆ ಅಂತ ಅಂದ. ಅದು ಹಿಂಗೆ ಹೋಗ್ತಾ ಇತ್ತು, ನನಗೆ ಒಂಥರ ಮೈಂಡ್ ಇದಾಗೋಯ್ತು, ಭಯ ಆಗ್ಬಿಡ್ತು. ಹಿಂಗೆ ಹೋಯ್ತಣ್ಣ. ನೀವು ಕಿಟಕಿಯಿಂದ ನೋಡಿದ್ರಾ? ಕಿಟಕಿಯಿಂದ ನೋಡ್ತಾ ಇದ್ದೆ. ಆಗ ಇದ್ರೊಳಗೆ ಹೋಯ್ತು ಪದೇನಕ್ಕೆ. ಅದಕ್ಕೆ ಸಿರಿಗಿಂದನೇ ಫೋನ್ ಮಾಡಿದೆ, ಬಾರೋ ನೋಡೋ ಅಂತಂದ್ರೆ ಅವನು ಬಂದ. ಸಿರಿ ಅವರೇ, ವನ್ಯಜೀವಿ ಸಂರಕ್ಷಣೆ ಮಾಡ್ತಿರ್ತೀರಾ ನೀವು, ನಿಮ್ಗೆ ಹೇಗ್ ಗೊತ್ತಾಯ್ತು ಇಲ್ಲಿ ಚಿರತೆ ಬಂದಿದೆ ಅಂತ? ಈಗ ನಮ್ಮ ಸಿಸ್ಟರು ಫೋನ್ ಮಾಡಿ ಹೇಳಿದ್ರು, ಯಾವುದೋ ಒಂದು ನಾಯಿಗಿಂತ ದೊಡ್ಡದಾದ ಪ್ರಾಣಿ ಹೋಗ್ತಾ ಇದೆ, ಮನೆ ಹಿಂದ್ಗಡೆನೆ ಇದೆ, ಪೊದೆ ಒಳಗಡೆ ಹೋಗಿದೆ ಬಾ ಅಂತ. ಸೊ ಈಗ ಅವರು ಚಿರತೆ ಅಂತ ಹೇಳ್ತಾರೆ. ಸೊ ನಾವು ಅದನ್ನ ಬಂದು ನೋಡಿದ್ವಿ. ಸಾಮಾನ್ಯವಾಗಿ ಅದನ್ನ ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ನಾಕ್ಟರ್ನಲ್ ಸ್ಪೀಶೀಸ್ ಅಂತ ಹೇಳ್ತೀವಿ ಲೆಪರ್ಡ್ನ. ಸೊ ಅದು ಸಾಮಾನ್ಯವಾಗಿ ಆಹಾರ ಹುಡ್ಕೊಂಡು ಬರೋದು, ಆಹಾರ ತಿನ್ನೋದು, ನಾಯಿಗಳನ್ನ ಅಥವಾ ಹಂದಿಗಳನ್ನ ಬೇಟೆಯಾಡಿ ತಿನ್ನೋದು ಅದರ ಸಹಜ ಸ್ವಭಾವ. ಮೋಸ್ಟ್ಲಿ ಬಂದಿರಬಹುದು, ಬಂದಿಲ್ಲ ಅಂತ ನಾನು ಹೇಳಲ್ಲ, ಬಂದಿರಲೂಬಹುದು. ಬಂದಮೇಲೆ ಅದು ಜಾಗನ, ಆವಾಸ ಸ್ಥಾನನ ಚೇಂಜ್ ಮಾಡ್ತಾ ಇರುತ್ತೆ, ಕೀಪ್ ಆನ್ ಚೇಂಜಿಂಗು. ಸೊ ಈ ಜಾಗದಿಂದ ಮುಂದಿನ ಜಾಗಕ್ಕೆ ಹೋಗುತ್ತೆ, ಈ ಪೊದೆಯಿಂದ ಮುಂದಿನ ಪೊದೆಗೆ ಹೋಗ್ಬೋದು, ಆ ಕಡೆ ಮುಂದಕ್ಕೆ ಹೋಗ್ಬೋದು. ಮೂಮೆಂಟ್ ಮಾಡಿದೆ, ನೋಡೋಣ. ನಾವು ನಮ್ಮ ಏನದ್ರದ್ದು ಹೆಜ್ಜೆ ಗುರುತು ಏನಾದ್ರು ಕಾಣುತ್ತಾ ಸಿಗುತ್ತಾ ನೋಡ್ತಾ ಇದ್ದೀವಿ. ಸಿಕ್ಕಿದ್ರೆ ಮುಂದಿನ ಇಲಾಖೆ ಕ್ರಮ ಕೈಗೊಳ್ಬೇಕು ಅದು ಇಲಾಖೆಯವ್ರಿಗೆ ಹೇಳ್ತೀವಿ, ಇಲಾಖೆಯವ್ರ ಕ್ರಮ ಕೈಗೊಳ್ತಾರೆ. ನಾವು ನಮ್ಮ ಕೆಲಸನ ನಾವು ಮಾಡ್ತೀವಿ ಅಷ್ಟೇ. ಸರ್, ಸಿರಾದಲ್ಲಿ ಚಿರತೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಈಗ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಸರ್, ಇಲ್ಲಿ 500 ಮನೆಯವರು ಅಕ್ಕರು ಚಿರತೆ ಬಂದದ ಅಂತ ಹೇಳಿ ಇವರು ಚಿರಿಯವ್ರಿಗೆ ಹೇಳಿದ್ರು. ನಮ್ಮ ಆಫೀಸ್ ಹತ್ರ ಬಂದರು. ನಾವೆಲ್ಲ ಅವ್ರು ಬಂದು ನೋಡ್ತಿದ್ದಂಗೆ ಬಂದು ಮಳೆ ಎಲ್ಲ ತುಳ್ಕೊಂಡು ಎಲ್ಲ ಪಟಾಕಿ ಎಲ್ಲ ಹಚ್ಚಿದ್ವಿ ಸರ್. ಎಲ್ಲ ಓಡಾಡಿ ಮಳೆ ಎಲ್ಲ ನೋಡಿದ್ದೀವಿ. ಅವ್ರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ನಾವು ನೋಡಿಲ್ಲ. ಪಟಾಕಿ ಎಲ್ಲ ಇಕ್ಕಿ ಒಳಗಡೆ ಎಲ್ಲ ತುಳ್ಳಾಡ್ಕೊಂಡು ನೋಡಿದ್ವಿ ಸರ್, ಎಲ್ಲಿ ಕಾಣ್ತಾ ಇಲ್ಲ. ಇನ್ನ ಸ್ವಲ್ಪ ಎಲ್ಲ ಚರ್ಚ್ ಮಾಡ್ತೀವಿ ಸರ್. ಅದು ಬಂದಿದೆ ಅನ್ನೋದಕ್ಕೆ ಏನಾದ್ರು ಕುರುಹುಗಳು ಏನಾದ್ರು ನಿಮಗೆ ಗೊತ್ತಾಗಿದೆಯಾ? ಏನೋ ಗೊತ್ತಿಲ್ಲ ಸರ್ ನಮಗೆ. ಹೆಜ್ಜೆ ಪಜ್ಜೆ ಎಲ್ಲ ಚೆಕ್ ಮಾಡಿದ್ವಿ, ಏನಿಲ್ಲ. ಸ್ವಲ್ಪ ಏನೋ ಎಲ್ಲ ಕಲೆಕ್ಟ್ ಮಾಡ್ತೀವಿ ಸರ್ ಎಲ್ಲ ಗಿಡಗಳು. ಮುಂದೆ ಕ್ರಮ ಏನು ತಗೊಂತೀರಾ ಸರ್? ಇಲ್ಲೆಲ್ಲ ಫಸ್ಟ್ ನಗರಸಭೆಯವರು ಗಿಡ ಕೀಳಿಸ್ಬೇಕು ಸರ್. ಇಲ್ಲಿ ಗಿಡ ಕೀಳಿಸಿದ್ರೆ ಅಚ್ಚುಕಟ್ಟು ಕ್ಲೀನ್ ಇದ್ರೆ ಏನೋ ಇಲ್ಲೆಲ್ಲ ಯಾವ ಪ್ರಾಣಿ ಬರೋಕ್ಕಿಲ್ಲ, ಬಂದು ಸೇರ್ಕೊಳಕ್ಕೆ ಜಾಗ ಇದೆ ಸರ್ ಇಲ್ಲೆಲ್ಲ. ಸರಿ ಸರ್, ಈಗ ಎಮರ್ಜೆನ್ಸಿಗೆ ಏನು ಮಾಡ್ತೀರಾ? ಈಗ ಜನ ಆತಂಕದಲ್ಲಿದ್ದಾರೆ. ಏನಾರ ಕಂಡ್ರೆ ಸರ್ ನಾವು ಬೋನ್ ತಂದು ಇಕ್ಕಿ ಎಲ್ಲ ಇದು ಮಾಡ್ತೀವಿ, ಬೋನ್ ಇಡ್ತೀವಿ. ಲಾಸ್ಟ್ ಹತ್ರ ಬೋನ್ ಇದೆ, ಏನು ಅದು ಇರೋದಕ್ಕೆ ಪ್ರೂಫ್ ಸಿಗ್ಬೇಕು ಸರ್ ನಮ್ಗೆ. ಈಗ ಬಂದಿದೆ ಇಲ್ಲ ಅಂತ ನಿಮ್ಗೇನು ಕನ್ಫರ್ಮ್ ಇಲ್ಲ? ಇಲ್ಲ ಸರ್, ಇಲ್ಲ. ಸರಿ, ಆಯ್ತು ಸರ್.